ಜನ್ಮ ಜನ್ಮಾಂತರ ಇದ್ರ ಬೆನ್ನ ಹತ್ತಿ ನೋಡ್ಕೋರಿ, ಸಮಾಧಾನ ಶಾಂತಿ ಸಿಕ್ಕೈತೇನೋ ಅಂತ. ವಿಷಯದಲ್ಲಿ ವಿರಕ್ತಿ ಹೊಂದಿದಾಗ ನಿನಗೆ ಸಮಾಧಾನ. ಮದ್ವಿ ಮುಂಜಿ ಮಾಡಿಕೊಂಡು ಮಕ್ಕಳು ಮರಿ ಹಡದು ದುಡ್ಡು ದುಗ್ಗಾನಿ ಗಳಿಸಿ ಉಂಡು ತಿಂದು ಮಜಾ ಮಾಡಿ ಸುಖ ಹೊಂತೇನಂತ ನಿನಗೆ ಭ್ರಾಂತಿ ಬಿಡ್ಕೊಂಡೈತಿ. ಇದನ್ನ ಮಾಡಿದವ್ರು ಸುಖ ಹೊಂದಿದ ಯಾರದಾರ ಹೇಳಿ ಜಗತ್ತಿನೊಳಗೆ? ಮಕ್ಕಳನ್ನ ಹಡದವ್ರು ಅದಾರ, ಮದುವೆ ಮಾಡ್ಕೊಂಡವ್ರು ಅದಾರ, ಇಂದ್ರಿಯಗಳ ಮಜಾ ಮಾಡಿದವ್ರು ಅದಾರ, ಸಾಕಷ್ಟು ಗಳಿಸಿದವ್ರು ಅದಾರ, ಇನ್ನ ಅದನ್ನ ಮಾಡಾಕತ್ತಾರ. ಅವ್ರ ನೆಮ್ಮದಿಯಿಂದ ಅದನ್ನ ಕೇಳ್ರಿ, ಆರಾಮದೀರ ಇವನ್ ಮಾಡಿ ಅಂತ. ಅದಕ್ಕೆ ಕೇಳ್ತಾರ ಪ್ರಶ್ನೆ, ಆರಾಮದೀರ ಅಂತ. ನೀವ್ ಏನ್ ಮಾಡಾಕತ್ತೀರಿ ಅದರಿಂದ ಆರಾಮ್ ಸಿಕ್ಕೈತೆ ನಿಮ್ಗೆ? ಆರಾಮನ ಕ್ರಮ ಹೌದನ ಇದು? ಸುಖ ಹೊಂದು ಕ್ರಮ ಹೌದನ ಇದು? ಹೊರಗಿನ ವ್ಯವಹಾರ ಹಿಡ್ದೇವಲ್ಲ, ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಭೋಗ ಮಾಡಿ ವಿಷಯಗಳನ್ನು ಗಳಿಸಿ ಸುಖ ಹೊಂದು ಕ್ರಮ, ಇದು ಆರಾಮ್ ಕೊಟ್ಟೈತೆ ನಿನ್ಗೆ? ಆರಾಮದೇನ? ಇಷ್ಟು ಮಾಡಿ ಯಾರ್ಯಾರು ಆರಾಮದಿರಿ ಹೇಳ್ರಿ? ಆರಾಮ್ ಹೊಂದು ಕ್ರಮ ಹೌದನ ಇದು? ಸುಖದಿಂದ ಇರ್ಲಿಕ್ಕೆ ಬರ್ತೈತೆನ ಈ ಕ್ರಮದಿಂದ? ಯಾರ್ಯಾರು ಒಬ್ರರ ಇದರಿಂದ ನಾವು ಆರಾಮದೇವಪ್ಪ ಅನ್ನೋರ್ನ ಯಾರೂ ಇಲ್ಲ ಜಗತ್ತಿನ, ಹುಡುಕ್ಯಾಡರು ಸಿಗುದಿಲ್ಲ. ಬಾಳೆ ಮಾಡಿ ಆರಾಮಿದ್ದೇವೆ ಅನ್ನೋರ್ನ ಒಬ್ರು ಸಿಗುದಿಲ್ಲ. ಎಲ್ಲಾ ತರದ ಅನುಕೂಲ ಮಾಡ್ಕೊಂಡು ನೋಡಿದ್ರು ಹೆಂಗಿದ್ರು ಇದ್ರಾಗ ಸಮಾಧಾನ ಇಲ್ಲ. ನಿನ್ನ ಮನಸ್ಸಿಗೆ ಬೇಕಾಗುವಂಥದ್ದು ಎಲ್ಲ ಈಡೇರ್ತಪ್ಪ ನಿನ್ನ ಮನಸ್ಸಿಗೆ ತಕ್ಕಂಗ, ಆದ್ರೂ ನೆಮ್ಮದಿ ಇಲ್ಲ. ಆತಯಿಂದ ಏನ್ ಮಾಡೋದು ನೀವು? ಹುಚ್ಚನಾದೇನೆಲ್ಲ ಮನವಿ ಎಚ್ಚರಗೊಳ್ಳಲಿಲ್ಲ. ನಿಜವಾದ ಇರುವಿನ ಸ್ಥಿತಿಯನ್ನು ಸುಖದ ಕಡೆ ಎಲ್ಲ ಕೊಡಕ್ಕಾಗಲಿಲ್ಲ. ಈಗ ಮನುಷ್ಯನ ಜನ್ಮ ಇದ್ದಾಗ ಇದನ್ನ ಮಾಡ್ಕೊಳಿಕ್ ಬರ್ತದೆ. ಸುಖಿಗಳಾದವ್ರು ಏನ್ ಮಾಡಿದ್ರು? ಅವ್ರು ವಿಷಯ ಸಂಗ್ರಹ, ವಿಷಯ ಭೋಗ ಮಾಡ್ಕೊಂತ ಅಡ್ಡಾಡಿದ. ಎಷ್ಟೆಷ್ಟು ಅದರಿಂದ ವಿಷಯದಿಂದ ನೀವು ವಿಮುಖಕ್ಕೆ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಎಷ್ಟೆಷ್ಟು ಅದ್ರಾಗ ತೊಡಗ್ತಿ ಅಷ್ಟಷ್ಟು ದುಃಖನ ನಿನಗೆ. ಒಳಗ ಆಸೆ ಇತ್ತಂದ್ರೆ ಮತ್ತು ವಿಷಯದಾಗ ತೊಡಗಕ್ಕೆ ಅದೇ ಬೇಕನ್ನಿಸ್ತು. ಅದನ್ನ ಬಿಟ್ಟಿರಕ್ಕಾಗುದಿಲ್ಲ. ಏನ್ ನೀವು ಬರುವ ಪ್ರಾರಬ್ಧಕ್ಕನುಸಾರವಾಗಿ ಏನು ಬರ್ತಾವ ಹೋಗು ಹೋಗ್ತಿರ್ತಾವ. ಅವೆಲ್ಲ ಹಾದಿ ಮ್ಯಾಗಿನ ಕೆಲಸ. ನಿನ್ನ ಮಕ್ಕಳು, ಮಡದಿ, ಗಂಡ, ಹೌದಿಲ್ಲ, ನಿನ್ನ ಐಶ್ವರ್ಯ, ಬಡತನ, ಇವೆಲ್ಲ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಾವ ಹೋಗ್ತಾವ. ನಿನ್ನ ಕೆಲಸ ಏನೈತಪ್ಪ? ನಿನ್ನ ಇರುವಿನ ಕಡೆ ಎಲ್ಲ ಕೊಡಪ್ಪ. ಅದನ್ನ ಅನುಭವಿಸೋದೇ ಬೇರೆ ಪರಿಹಾರ ಅದಕ್ಕಿಲ್ಲ. ಸುಮ್ಮನೆ ಅದನ್ನ ಅನುಭವಿಸ್ಕೊಂತ ಇದ್ರ ಕಡೆ ಎಲ್ಲ ಕೊಡ. ಏನ್ ಮಾಡಿದ ಕರ್ಮ ಉಣ್ಕೋಂತ ನಮ್ಮ ಇರುವಿನ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ನೋಡ್ರಿ. ನಮ್ಮ ಕಡೆ ಇರುವಿನ ಕಡೆ ಎಲ್ಲ ಕೊಟ್ರೆ ಅದು ಏನ್ ನಡೆದು ನಮ್ಗೆ ಅದು ಹತ್ತುದನೇ ಇಲ್ಲ. ಹೊರಗಿನ ವ್ಯವಹಾರ ಏನ್ ಹೊರಗಿನ ಯಾವ ವಸ್ತುಗಳನ್ನು ಅವಲಂಬಿಸಿದ್ರು ನಿನ್ನ ಸಿದ್ಧನ ಲಕ್ಷಣಗಳು ನಿನಗೆ ಬರುದಿಲ್ಲ. ಅಪ್ಪ ಅವರು ತಮ್ಮೊಳಗ ತಾವು ಆನಂದ ಹೊಂದ್ಕೊಂತ ಇದ್ರು. ಹೊರಗಿನ ಗದ್ಲಕ್ ಬಿದ್ರನ ಅವ್ರು? ಪೆಟ್ಟಿಗೆ ಬರ್ಸಕ್ ಕಲ್ತ್ರು, ತಬ್ಲಾ ಪೆಟ್ಟಿಗೆ ಬರ್ಸಕ್. ಅದನ್ನ ಕಲಿಬೇಕು ಇದನ್ನ ಕಲಿಬೇಕು ಅಂತ ಅದನ್ನ ಕಲ್ತ್ರೆ ಏನಾಗಿತ್ತು ನೋಡ್ಕೋ. ಆರಾಮಿರೋದು ಕಲೀಲಿಲ್ಲ ಅಲ್ಲೋ ನೀನು. ಏನು ಹೊರಗಿನ ಕಲ್ತ್ರು ನಿನಗೆ ಆರಾಮ್ ಇರ್ಕೊಡುದು. ಯಾವ ಕಲೆಗಳು ಅದಾವಲ್ಲ, ಯಾವ ವಿದ್ಯೆಗಳು, ಎಲ್ಲ ಕಲೆಗಳು ಏನದಾವಲ್ಲ, ಅವು ನಿನ್ನ ಸಮಾಧಾನ ಶಾಂತಿ ಕೆಡಿಸ್ತಾವ. ಏನ್ ಆರಾಮ್ ಇರ್ಬೇಕಂದ್ರೆ ಏನೂ ಕಲಿಯೋ ಅವಶ್ಯಕತೆ ಇಲ್ಲ. ವೃತ್ತಿ ನಿರ್ಗುಣ ಸ್ವರೂಪದಲ್ಲಿ ತಲ್ಲೀನಾಗಬೇಕು. ಏನ್ ಅದ ಅಭ್ಯಾಸದ ಶಿರೋರತ್ನ ಅನ್ನೋದಕ್ಕೆ. ಏನ್ ಕೊನೆಯದು ಅವನ ಪ್ರಯತ್ನ ಮುಗಿತಲ್ಲಿಗೆ. ಏನ್ ಅಲ್ಲಿ ಆ ಸ್ಥಿತಿ ಅನುಭವಕ್ಕೆ ಬಂತಂದ್ರೆ, ಆನಂದದ ಸೂತ್ರ ನಿನಗೆ ಸಮಾಧಿ ಹತ್ತಿ ಅಂದ್ರೆ ನೀವ್ ಮಾಡುವಂತದ್ದೆಲ್ಲ ಸಾರ್ಥಕ ಆತು ಅಂತ. ಏನ್ ದರ್ಶನ ಅಂದ್ರೆ ಒಂದ ಅದು. ದರ್ಶನ ಅಂದ್ರೆ ತಿಳುವಳಿಕೆ. ಬ್ರಹ್ಮಾಕಾರ ವೃತ್ತಿಗಿನ ದರ್ಶನ ಅಂತ. ವೃತ್ತಿ ಬ್ರಹ್ಮಾಕಾರ ಯಾವಾಗ ಆಯ್ತು ಅವಾಗ ಇವನು ಚಿಂತೆ ಕಡಿತು. ಇದಕ್ಕ ದರ್ಶನ ಅಂತಾರೆ.
ಪ್ರಾಣಿ ಮಾತ್ರರಿಗೆ ಬೇಕಾದಂಥ ಆನಂದಮಯವಾದ ಇರುವಿನ ತಿಳುವಳಿಕೆ ಮಾಡ್ಕೋದಕ್ಕನ ದರ್ಶನ ಅಂತ. ಅವರಿಗೆ ದಾರ್ಶನಿಕರು ಅಂತ ಕರೆದ್ರು. ಏನ್ ನೀ ಈ ದೃಶ್ಯ ಪದಾರ್ಥಗಳ ಬಗ್ಗೆ ಎಷ್ಟೇ ಜ್ಞಾನ ಮಾಡ್ಕೊಂಡ್ರು ಅದು ನಿನ್ನ ದುಃಖ ನಿವಾರಣೆ ಮಾಡ್ಲಾರ್ದು. ರಾಗ ದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದಿ ಆತ್ಮದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದಾಗ ಇದಕ್ಕೆ ಪ್ರಸಾದ ಅಂತಾರೆ. ರಾಗದ್ವೇಷವು ವಿಮುಕ್ತ ಇಷ್ಟು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ಅಂತ. ಇದು ಪ್ರಸಾದ. ಇದು ಮನಸ್ಸಿಗೆ ಮನಸ್ಸನ್ನ ನೆಮ್ಮದಿಯನ್ನು ಕೊಡ್ತೈತಿ. ಇದು ಈ ಪ್ರಸಾದವನ್ನು ತಗೊಂಡ್ರೆ ಕಿವಿಲೆ ಕೇಳಿದ್ದು ಅಮೃತ ಆಕೈತಿ. ಮಹಾತ್ಮರು ಹೇಳಿದಂತ ಈ ವಿಚಾರಗಳನ್ನು ಕಿವಿಗೆ ಒಟ್ಟು ಕೇಳು, ಲಕ್ಷ ಕೊಟ್ಟು ಕೇಳೋದು. ಎಕಡೆ ಲಕ್ಷ್ಯ ಇಟ್ಕೊಂಡು ಕುಂತ ಹೇಳ್ತೀವಿ ಹೇಳೋ ಹೊತ್ನಾಗ. ಅದಕ್ಕೆ ಚಂದಾಗಿ ಕೇಳೋದನ್ನು ನೆರೆ ಕೇಳು ಅಂತ ಯಾಕೆ ಸರಿಯಾಗಿ ಲಕ್ಷ ಕೊಟ್ಟು ಕೇಳು. ಕೇಳಿದ್ದನ್ನ ಮನನ ಮಾಡೋದು ಅಂದ್ರೆ ಅದನ್ನು ಗಟ್ಟಿಗೊಳಿಸಿ ನಿಧಿಧ್ಯಾಸನ ಆಕೈತಿ. ಅವಾಗ ಇದು ಅನುಭವ ಬರಕ್ಕೆ ಶುರು ಆಕೈತಿ. ಆತ್ಮವಿಚಾರ ಗಟ್ಟಿ ಆಗದ ಹೊರತು ನಿನಗೆ ಸುಖದ ಅನುಭವ ಆಗುದಿಲ್ಲ. ನಮಗೆ ಒಲ್ಲ ಬಾಳೆದ ನೆನಪು ಬಟ್ಟಿ ಇರಬೇಕು. ಬಾಳೆದ ಹೆಸನ ಹತ್ತಿ ಬಿಟ್ಟೈತಿ ನಮಗೆ. ಎಷ್ಟು ಹೇಳಿರು ಕೇಳಿರು ಆಚೆ ಹೋಗೋದು ಅದು ಮತ್ತೂ ಬಂದು ನಿಂದಿರ್ತೈತಿ. ಏನ್ ನೋಡ್ ನೀವು ಸುಮ್ಮನೆ ಕೂತಾಗ ಯಾವ ವಿಚಾರ ಬರ್ತಿರ್ತಾವ ನಮ್ಗೆ ಬರೀ ಬಾಳೆದ ಹೆಸರು ನನಗೆ ಲೆಕ್ಕ ಹಾಕ್ತಿರ್ತೈತಿ. ಹಿಂಗೆ ಎದ್ರ ಅಭ್ಯಾಸ ಒಳಗಿರ್ತೈತಿ ಮನಸ್ಸಿನಾಗ ಅದ ಮಾತುಕತೆಗಳಲ್ಲಿ ಬರ್ತೈತಿ. ಏನ್ ಒಳಗಿದ ಅಭ್ಯಾಸ ನಡಿಬೇಕು ನೋಡಿ. ಎಡೆಬಿಡದೆ ಆತ್ಮಚಿಂತನ ಅಭ್ಯಾಸ ನಡೀತಿತ್ತ ಅಂದ್ರೆ ಅದು ಅನುಭವ ಕೂರಕ್ಕೆ ಶುರು ಹೋಗ್ತೈತಿ. ನಿತ್ಯಾನಂದ ಪದವಿಯನ್ನು ಪಡೆದು ಪೂರ್ಣ ಸಮಾಧಾನ ಶಾಂತಿಯನ್ನು ಹೊಂದಿದಂಥವರು ನಿಮ್ಮ ಆಧುನಿಕ ವಿಶ್ವವಿದ್ಯಾಲಯಗಳಲ್ಲಿ ಯಾರ್ಯಾರ ಒಬ್ಬರ ಸಿಗ್ತಾರೇನೋ ಔಷಧಕ್ಕೆ? ಎದ್ರ ಸಂಬಂಧ ಕಲ್ತೀಯ ವಿದ್ಯಾ ಅಂದ್ರೆ? ಸಂಕಟ ಹೊಂದಕ್ ಬೇಡ, ಸುಖ ಹೊಂದಕ್. ಸುಖ ಹೊಂದಕ್ ಬರೋದು ವಿದ್ಯೆ ತಗೊಂಡು ಬೆಂಕಿ ಹಚ್ಚೋದು. ನೆಮ್ಮದಿಯಿಂದ ಇರಕ್ ಬಂದತಾನೆ ಅದನ್ನ ಕಲ್ತಿದ್ದ. ನೆಮ್ಮದಿ ಕೊಟ್ಟತೆ ನೋಡ್ಕೊ ನೀ ಕಲ್ತು ವಿದ್ಯಾ ನಿನಗೆ. ಅದಕ್ಕೆ ವಿದ್ಯಾ ಅಂತಾರೆ. ಯಾವ ವಿದ್ಯೆ ಯಾವ ತಿಳುವಳಿಕೆ ನಮಗೆ ನೆಮ್ಮದಿಯನ್ನು ಕೊಡ್ತೈತಿ ಅದಕ್ಕೆ ವಿದ್ಯಾ ಅಂತ ಕರೆದು. ಸಾ ವಿದ್ಯಾ ಯಾವ ವಿಮುಕ್ತಯೇ ಅಂತ. ನಮ್ಮ ಚಿಂತೆಯನ್ನು ಕಳೆಯುವಂತಹದ್ದು, ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡುವಂತಹದ್ದು ಅದಕ್ಕೆ ವಿದ್ಯಾ ಜ್ಞಾನ ಅಂತ ಕರೀತಾರೆ. ಯಾವುದನ್ನು ತಿಳಿಯುವುದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗ್ತೈತಿ ಅದಕ್ಕೆ ವಿದ್ಯೆ ಅಂತ. ಅದೇ ಯಾವ ವಿದ್ಯೆ ಅಂದ್ರೆ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತ. ಅದಕ್ಕೆ ವಿದ್ಯಾ ಕಲಿತವಾಗ ಅದರ ಅನುಭವ ತೋಣದು. ಈ ಜಗತ್ತಿನ ತಿಳುವಳಿಕೆನ ಎಷ್ಟೇ ಮಾಡ್ಕೊಂಡು ಅನಾತ್ಮದ ತಿಳುವಳಿಕೆ ಅದು ವಿದ್ಯೆ ಅಲ್ಲ. ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡುವಂತಹದ್ದಲ್ಲ ಆ ವಿದ್ಯೆ. ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ರಾಗದ್ವೇಷ ಆದಿಗಳ ಸಹಿತವಾಗಿ ಅಭ್ಯಾಸ ಮಾಡ್ತೀರಿ, ರಾಗದ್ವೇಷ ರಹಿತವಾಗಿ ಅಭ್ಯಾಸ ಮಾಡ್ತೀರಿ. ರಾಗದ್ವೇಷ ಹೋಗ್ಯಾವ ನೋಡ್ಕೊ ನಿಮ್ಮ ವಿದ್ಯಾದಿಂದ. ರಾಗದ್ವೇಷ ಎಲ್ಲಿ ಮಠ ಇರ್ತಾವ ಅಲ್ಲಿ ತನಕ ನಿನಗೆ ದುಃಖ ಬಿಡುದಿಲ್ಲ. ಕಾಮನ ತೃಪ್ತಿ ಪಡಿಸ್ಕೊಳ್ಳೋ ವಿದ್ಯೆ ಅಲ್ಲ ಅದು. ಕಾಮ ಯಾವ ವಿಶ್ವವಿದ್ಯಾಲಯದೊಳಗಿಲ್ಲ. ಕಾಮನ ತೃಪ್ತಿಗೋಸ್ಕರವಾಗಿ ವಿಶ್ವವಿದ್ಯಾಲಯ ಕಟ್ಟಿರೋ ಏನು ರಾಮನ ಪ್ರಾಪ್ತಿಗೋಸ್ಕರವಾಗಿ ನೀವು ವಿಶ್ವವಿದ್ಯಾಲಯಗಳನ್ನು ಕಟ್ಟಿರೋ? ನೀವ ವಿಚಾರ ಮಾಡಿ ನೋಡ್ಕೋರಿ. ತೃಪ್ತಿ ಐತೆ ನಿನಗೆ ಎಷ್ಟು ಕಲ್ತರ ನಿಮಗೆ ನೆಮ್ಮದಿ ಐತಿ. ಏನು ಕಲಿತೊಡದೇನು ಯತ್ನದಲ್ಲಿ ಏನು ಮಾಡಿದೊಡೇನು ಎಲ್ಲವೂ ಕಾಣನ್ನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿರ್ತೊಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಹೊರೆದುಕೊಂಡಿಹರು ಅಂತ. ಪಶು ಪಕ್ಷಿಗಳಂಗ ಆತಿ ನಮ್ಮ ಜೀವನ. ನೆಮ್ಮದಿನ ಇಲ್ಲ ಅಲ್ಲ. ಏನ್ ಮಾಡಿದಂಗ
ದುಃಖದಿಂದ ಬಿಡುಗಡೆ ಆದಿವನು ಮತ್ತು ಮತ್ತೊಂದು ದುಃಖದಿಂದ ಸಂಕಟದಿಂದ ಸಂಕಟದಾಗ ಬಿದ್ದು ಬಿಳ್ಳಾಡಕೈತಿ ಅಂತ ಕಾರ್ಬಾರ ಮಾಡುತ್ತೆ. ಏನ್ ಇದರಿಂದ ದುಃಖದಿಂದ ಬಿಡುಗಡೆ ಆಗುವಂತ ಪ್ರಯತ್ನ ಏನಾರು ಮಾಡತ್ತೀನು? ಇದ ಒಂದೇ ಅದಕ್ಕೆ ದಾರಿ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದ ಈ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಏಕೈಕ ಮಾರ್ಗ. ಬೇರೆ ಮಾರ್ಗ ಇಲ್ಲ. ನಿನಗೆ ಏನ್ ಮಾಡಿದ್ರು ನಿನಗೆ ಸುಖ ಸಿಗುದಿಲ್ಲ. ತನ್ನನ್ನ ತಿಳ್ಕೊಂಡು ಉಳ್ಕೊಳ್ಳೋ ಮಟ ಏನ್ ಇದೇ ಅದಕ್ಕೆ ಹಿತಕ್ಕಿದೇ ಮತ ಅನ್ಯವಿಲ್ಲೆಂದೆನಿಪ ಸದ್ಗತಿಯನ್ನು ಪೇಳೆನ ಗಮಳ ಆತ್ಮ ಅಂತ ಯಾಜ್ಞವಲ್ಕರನ್ನು ಕೇಳಿರ್ತಲ್ಲ ಮೈತ್ರ. ಇದೇ ಅದಕ್ಕೆ ದಾರಿ. ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ಬೇರೆ ದಾರಿನೇ ಇಲ್ಲ. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದು ಒಂದ ಇದೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗೈತಿ. ಯಾವುದನ್ನ ನೀವು ಕಲಿತೀರಿ ಅದು ನಿಮಗಿರ್ತೈತಿ. ಕಲೀಲಿ ಇದ್ದು ಬರುದಿಲ್ಲ ನಿಮ್ಗೆ. ಕಲ್ತದ್ದ ಬರ್ತೈತಿ. ಎಂತಾದ್ ಕಲ್ತಿ ನೋಡ್ಕೊ. ನಿನಗೆ ನೆಮ್ಮದಿ ಕೊಡುವಂತಹದ್ದನ್ನ ನೀನು ಕಲಿಲ್ಲ, ನೆಮ್ಮದಿ ಕೆಡಿಸುವಂತಹದ್ದು ಕಲ್ತಿಲ್ಲ. ಆನಂದಮಯವಾದ ಇರುವನ್ನು ಕುರಿತು ನಿರಂತರ ಅಭ್ಯಾಸ ನಡೆದ್ರೆ ಇದು ಬರ್ತದ್ರಿ. ಅದನ್ನ ಬಿಟ್ಟುಕೊಟ್ಟು ಜಡ ಪದಾರ್ಥಗಳ ಬಗ್ಗೆ ನೀ ಎಷ್ಟೇ ಜ್ಞಾನ ಮಾಡಿಕೊಂಡ್ರು ಇದು ನಿನಗೆ ಅನುಭವಕ್ಕೆ ಬರುದಿಲ್ಲ. ಯಾವ ವಿಶ್ವವಿದ್ಯಾಲಯದೊಳಗ ದರ್ಶನ ಶಾಸ್ತ್ರ ಕಲಿಸುವಲ್ಲಿ ಮತ್ತು ಕಲಿಯುವಲ್ಲಿ ವಿವೇಕ ವೈರಾಗ್ಯ ಶಮದಮಾದಿ ಸಟ್ ಸಂಪತ್ತಿ ಅವ ಹೇಳ್ರಿ. ಈ ವಿವೇಕದಿಂದ ನಿನಗೆ ಎಲ್ಲ ದೋಷ ದರ್ಶನ ಆಗೈತಿ. ಏನ್ ವಿವೇಕ ಇತ್ತ ಅಂದ್ರೆ ವೈರಾಗ್ಯ ಬರೋಬ್ಬರ ಸೂತ್ರ ನಿನಗೆ ಸಮಾಧಾನ ಶಾಂತಿ ಅನುಭವ. ನಿತ್ಯಾನಿತ್ಯ ವಿವೇಕ, ಸುಖ ದುಃಖದ ವಿವೇಕ ಇದ್ರೆ ಅವ್ರಿಗೆ ಮನುಷ್ಯರು ಅಂತಾರೆ. ಮನುಷ್ಯರಂತೆ ಯಾರಿಗೆ ಅನ್ಬೇಕಂದ್ರೆ ಅವನಲ್ಲಿ ವಿವೇಕವಂತ, ಯಾವ್ದು ನಿತ್ಯದ, ಯಾವ್ದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನೋ ತಿಳುವಳಿಕೆ ಯಾರಲ್ಲಿ ಜಾಗೃತಿ ಇರ್ತೈತಿ ಅವ್ರಿಗೆ ಮನುಷ್ಯರು ಅಂತ. ಆ ವಿವೇಕ ಇಲ್ಲದ ಅಂದ್ರೆ ಏನ್ ಮಾಡೋದು? ಪಶು ಇದ್ದಂಗೆ. ದ್ವಿಪಾದ ಪಶುವ ಮನುಷ್ಯ ರೂಪಿ ನಮ್ಮ ಕಶ್ಚರಂತೆ. ಅದಕ್ಕೆ ಮನುಷ್ಯತ್ವ ಬರ್ಬೇಕು ನಮ್ಮಲ್ಲಿ. ಮೊದಲು ವಿವೇಕ ಜಾಗೃತ ಆಗ್ಬೇಕು. ಆ ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಈ ಸತ್ಸಂಗವನ್ನು ನಾವು ಮಾಡ್ಬೇಕಾಗಿದೆ. ನೀ ಎಷ್ಟು ದಿವಸ ಸತ್ಸಂಗ ಮಾಡಿದ್ರು ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ನಾನು ಮನಸ್ಸ ತೊಡಗ್ಬೇಕಲ್ಲ. ಒಳಗೆ ಬೇರೆ ಏನಾದ್ರು ಹೇತು ಇಟ್ಕೊಂಡು ನಾವು ಇಲ್ಲಿ ಬರ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಯಾವುದರ ಅಪೇಕ್ಷೆ ಫಲಾಪೇಕ್ಷೆ ಇಟ್ಕೊಂಡ್ರೆ ಇದ್ರಾಗ ತೊಡಗಿದ್ರೆ ಅದು ನಿನ್ನ ಲಾಭ ಆಗುದಿಲ್ಲ. ಏನ್ ಯಾವ ಫಲಾಪೇಕ್ಷೆ ಇಲ್ಲದ ಇದ್ರ ಅಭ್ಯಾಸ ಮಾಡಿದ್ರೆ ನಿನಗೆ ಅನುಭವ. ಸ್ವರೂಪಾಕಾರತೆಯೇ ಸ್ವಧರ್ಮ. ಇದೇ ಧರ್ಮಗಳಲ್ಲೆಲ್ಲ ಶ್ರೇಷ್ಠವಾದದ್ದು. ವೃತ್ತಿ ಇದ್ದಕ್ಕಿದ್ದಂಗೆ ಇದ್ದಂತ ಇರುವಿನ ಆಕಾರ ಏನ್ ಅದಕ್ಕೆ ಸ್ವಧರ್ಮ ಅಂತ. ನಮ್ಮ ಧರ್ಮದೊಳಗೆ ನಾವಿರ್ಬೇಕು. ನಾವು ಯಾರು ಅನ್ನೋ ತಿಳ್ಕೊಂಡು ನಾನು ಸಚ್ಚಿದಾನಂದ ಸ್ವರೂಪ. ಸತ್ತು ಅಂದ್ರೆ ಯಾವಾಗಲೂ ಇದ್ದದ್ದು, ಚಿತ್ತ ಅಂದ್ರೆ ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು. ಅದು ನಮ್ಮ ಧರ್ಮದೊಳಗೆ ನಾವಿದ್ರೆ ನಾವು ಆರಾಮಿದ್ವಿ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ ಅಂತ. ಅನ್ಯದ ಧರ್ಮಗಳನ್ನು ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ ಹಿಡ್ಕೊಂಡು ಕೂತೇವೆ ನಾವು. ನಾನು ನನ್ನ ಅವೆಲ್ಲ ಚಂಚಲಾಗೋದು. ಮನುಷ್ಯನ ಧರ್ಮ ಅದಿಲ್ಲ. ಅದು ದುಃಖ ಕೊಡುತ್ತದೆ. ನಿರಂತರ ನಿನಗೆ ಸುಖ ಶಾಂತಿ ಕೊಡುದಿಲ್ಲ. ಸ್ವರೂಪವನ್ನು ಪಡೆದ ಮೇಲೆ ಸಾಧು ಲಕ್ಷಣಗಳು ತಾನಾಗಿಯೇ ಬರುತ್ತವೆ ಅಂತ. ಅದು ನಿನಗೆ ಅನುಭವ ಬರಾಕೈತೆ ಅಂದ್ರೆ ತನ್ನಿಂತಾನ ಅಂತ ಲಕ್ಷಣಗಳ ಜಾಗೃತ. ಸೆರೆ ಕುಡಿದೇನಂದ್ರೆ ಕುಡುಕನ ಲಕ್ಷಣಗಳ ತನ್ನಿಂತಾನ ಬರ್ತಾವ ಇಲ್ಲ. ನೀವು ಅಲ್ಲಿ ಅಂದ್ರೂ ಬಿಡೋದಿಲ್ಲ. ಅದು ಹಿಂಗ್ಯಾಕೆ ಮಾಡಾಕತ್ತೈತಿ ಇದಂತಿ ಅದಿಲ್ಲ. ಏನೋ ಒಳಗೆ ಹೋಗೈತಿ ಇದಕ್ಕಂತ. ಹಂಗ ಒಳಗಿದು ಅಂತರಂಗದೊಳಗಿದು ಉಳಿತ ಅಂತಂದ್ರೆ ಅದೇ ಲಕ್ಷಣ ಇರ್ತದೆ. ಜ್ಞಾನಿಗಳ ಲಕ್ಷಣನ ಬೇರೆ. ಏನ್ ಊರ್ದೆಲ್ಲ ಒಂದು ಅವನು ಹುಡ್ಕೊಂಡು ಒಂದು ಅಂತ ಹಂಗಿರ್ತದೆ ಅವನ ಸ್ಥಿತಿ. ಗೊತ್ತಾಗುದಿಲ್ಲ.
ನಿರಂತರವು ಸ್ವರೂಪದ ಚಿಂತನೆಯಲ್ಲಿದ್ರೆ ಮಾತ್ರ ಅದ ಆಗಿ ಉಳ್ಕೊಳಿಕ್ಕೆ ಬರ್ತೈತಿ. ಎಲ್ಲಿ ತನಕ ಮನಸ್ಸು ಇರ್ತದೆ ಅಲ್ಲಿ ತನಕ ಮತ ಇರ್ತಾವ. ಮತ ಇದ್ರ ಮೇಲಿಂದ ಹ್ಮ್ ಮನ ಇದ್ರ ಮ್ಯಾಗಿಂದ ಮತ ಅಂತ ಬಂದತ್ತೆ. ನಿದ್ರಿ ಒಳಗೆ ಯಾರ್ಯಾರು ಯಾವ ಮತದವ್ರು ಇರ್ತೀರಿ ಅಂದ್ರೆ ಎಲ್ಲ ಅಡಿಗೆ ಹೋಗಿರ್ತಾವ. ಮನಸ್ಸು ಏನು ಕಲ್ಪಿಸ್ಕೊಂಡು ಹೋಯ್ತು ನೋಡ್ರಿ ಅದು ಮನಸ್ಸಿಗೆ ಇರ್ತೈತಿ. ಅದು ಆತ್ಮನಿಗೆ ಏನು ಸಂಬಂಧ ಇಲ್ಲ. ಮನಸ್ಸು ಆತ್ಮನ ಕಡೆಗೆ ಹೋಗಿ ಬಿಡ್ತು ಅಂದ್ರೆ ತಾನ ಆರಾಮ ಇರ್ತದೆ. ಸ್ಥೂಲ ಶರೀರವನ್ನು ಬಿಟ್ಟರೆ ಸಂಕಟ ತಪ್ಪುದಿಲ್ಲ. ಬ್ರಹ್ಮಜ್ಞಾನವನ್ನು ಇನ್ನುಳಿದ ಸಾಧನಗಳೇನದಾವಲ್ಲ ಅವನ ದನಿವನ್ನು ಉಂಟು ಮಾಡ್ತಾವ. ಏನ್ ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊ. ಅದನ್ನ ಬಿಟ್ಕೊಟ್ಟಿಗೆ ಅನ್ಯದ ತಿಳುವಳಿಕೆ ಮಾಡ್ಕೊಂಡ್ರೆ ಸುಳ್ಳ ಬಳದ ಕೆಲಸ ಇಲ್ಲ. ಅದನ್ನ ಮಾಡಿನ ಇದನ್ನ ಮಾಡಿ ಏನಾಗಿತ್ತು ನೋಡ್ಕೊ ಮಾಡಿದ್ದು ಎಲ್ಲಿ ಉಳ್ದತಿನ ನೀವು ಬೇಕಾದದ್ದು ಕೊಟ್ಟತಿನ ಅಂದಿಂದ ಅದನ್ನ ಮಾಡಿದ್ದು ಉಪಯೋಗ ಇಲ್ಲ. ಗಾಳಿ ಬೇಕಾದಂಗೆ ಬೀಸಿದ್ರು ಬಯಲಿಗೆ ಏನಾರು ಆಗೈತೇನು? ಹಂಗ ಮನಸ್ಸು ಬೇಕಾದಂಗೆ ವಿಕಾರ ಆದ್ರೂ ಆನಂದಮಯವಾದ ಇರುವಿಗೆ ಏನೂ ಆಗಿಲ್ಲ. ಮನುಷ್ಯನ ವಿಕಾರ ಮನಸ್ಸಿನಾಗ ಅದಾವ, ಶರೀರದ ವಿಕಾರ ಶರೀರದಾಗ ಅದಾವ. ನಿನ್ನ ಇದ್ದ ಇರುವಿಕೆಗೆ ಏನೂ ಹಚ್ಚಿಲ್ಲ. ಏನ್ ಹಚ್ಚಲಿಕ್ಕೆ ಆಗುದಿಲ್ಲ. ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಏನಾರ ಆಗೋದು ಎಲ್ಲಿ ಆಗೈತಿ? ನೀನ್ ಅಲ್ಲದ್ರೊಳಗೆ ಆಗೈತಿ. ನಿನ್ನೊಳಗೆ ಏನಾರ ಆಗೈತಿ ನೋಡ್ಕೊ. ನಿನ್ನಿಂದ ಅರಿವಿಸ್ಕೊಳ್ಳೋದ್ರೊಳಗಾಗೈತಿ. ಅರಿವಿನಲ್ಲಿ ಏನಾರ ಆಗೈತೇನು? ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ನನಗ ಆಗೈತೆ ಅಂತ ತಿಳ್ಕೊಂಡ್ಕೊಂಡಿರ್ತೀನಿ. ಇದ ಅಜ್ಞಾನ. ಮೊದಲು ಈ ತಪ್ಪ ತಿಳುವಳಿಕೆ ಕಳ್ಕೊ ನೀನು. ಮಹಾಂತನು ಜನರು ಭಾವಿಸಿದ್ದನ್ನು ಬಡಿಮೀಲು ಮಾಡುವನು. ಹೌದು, ಅಜ್ಞಾನಿ ತಾ ಕಲ್ಪಿಸ್ಕೊಂಡದ್ದು. ಅವಾಗ ಜ್ಞಾನಿಗೆ ಅದು ಇರ್ತಲ್ಲ. ಅವ ಎಲ್ಲಾ ಕಲ್ಪನೆಗಳನ್ನು ಮೀರಿ ನಿಂತವ. ಎಲ್ಲಾ ಭಾವನೆಗಳನ್ನು ಕಲ್ಪನೆಗಳನ್ನ ಮೀರಿ ನಿಂತವ. ಅದು ಕಲ್ಪಿಸ್ಲಿಕ್ಕೆ ಬಾರದ್ದದು. ಅವನ ಅಂತರಂಗದ ಗುಟ್ಟು ಯಾರಿಗೂ ಸಿಗಲಾರ್ದು. ನಮ್ಮ ನಿಜವಾದ ಇರುವನ್ನ ಲಕ್ಷಿಸಿ ಮಾತುಕತೆ ಆಡೋದಕ್ಕನ ಕೀರ್ತನ ಅಂತಾರೆ. ಪೆಟ್ಟಿಗೆ ತಬಲ ಬಾರಿಸ್ಕೊಂತ ಕೂಡುದಲ್ಲ ಕೀರ್ತನ ಅಂದ್ರೆ. ಹಾಡ್ಕೊಂತ ಕುಂಡ್ರುದು ಕೀರ್ತನ. ಮನರಂಜನೆ ಕಾರ್ಯಕ್ರಮ ಮಾಡ್ಕೊತ ಕೂಡುದಲ್ಲ ಕೀರ್ತನ ಅಂದ್ರೆ. ತಚ್ಚಿಂತನ ಪರಸ್ಪರ ಪ್ರಬೋಧನ ಕೀರ್ತನ ಅಂತಾರಲ್ಲ. ಇರುವನ್ನ ಲಕ್ಷಿಸಿ ಹೇಳುದು ಕೇಳುದು ಅಭ್ಯಾಸ ಮಾಡ್ಬೇಕು. ಅದ್ರ ಬಗ್ಗೆ ಹೇಳುದು ಕೇಳುದು ನಡಿಬೇಕು ನೋಡಿ. ಸಮಾಧಾನ ಶಾಂತಿ ಹೊಂದು ಕೆಲಸ ಏನಾರು ನಡೆಸೇವೋ ಏನು ಸಮಾಧಾನ ಕೆಡಿಸೋದನ್ನ ನಡೆಸೇನೋ? ಒಬ್ಬನ ಕಂಡು ಒಬ್ಬರು ಹೊರಗಿನ ವಿಷಯದಲ್ಲೇ ತೊಡಗುದು. ಒಬ್ಬರನ್ನ ಕಂಡು ಒಬ್ಬರು ಸ್ವರೂಪಾನುಸಂಧಾನ ತುಡಿಗದ ಲಾಭ ಮಾಡ್ಕೋಬೇಕನ್ನೋರು ಎಲ್ಲಿದೆ? ನಾನು ಆ ಧ್ಯಾನ ಕೂಡಬೇಕು, ಅದನ್ನ ಅನುಭವ ತಗೋಬೇಕನ್ನೋರು ಎಲ್ಲಿದೆ? ಎಲ್ಲಿ ಪುರ್ಸತ್ ಇಲ್ಲ ಬಿಡ್ರಿ ನಮ್ಗೆ. ಬರೇ ಹೊರಗೆ ಓಡ್ಯಾಡಿ ಎಲ್ಲ ಆ ವಿಷಯ ಕಳ್ಕೊಂಡು. ಒಳ್ಳೆತನ ಕೆಟ್ಟತನದಿಂದ ನಡ್ಕೊಳಕ್ಕೆ ವಿದ್ಯಾ ಕಲಿತಿರುವುದು ಅಥವಾ ಕಲಿದೇ ಇರುವುದನ್ನು ಅವಲಂಬಿಸಿಲ್ಲ. ನಿಜವಾಗಿ ಸ್ವರೂಪ ಸಾಧಿಸ್ಬೇಕನ್ನೋರ್ಗೆ ಹೊರಗಡೆ ಲಕ್ಷಣ ಇರುದು. ನಾವು ಹಾಡೋದು ಬಾರಿಸೋದು ಇವ್ರ ಮೇಲೆ ಪ್ರೇಮ ಇದ್ದವ್ರು ನಾಳೆ ಅಂತ ವಾತಾವರಣದೊಳಗೆ ಹುಟ್ಟಬೇಕು. ಅಂತವ್ರ ಹೊಟ್ಟಿಲೇನೋ ಹುಟ್ಟೋದು ನೀನು. ನಾಳೆ ಚಿಮ್ನಿಯಾಗಿ ಹುಡ್ತೀನಿ. ರಾಗರಂಜನನ್ನು ವರ್ಜ ಮಾಡದ ಹೊರತಾಗಿ ಅಧ್ಯಾತ್ಮ ಹತ್ತೋದಿಲ್ಲ ನೀನು. ನಿರಂಜನ ಸ್ಥಿತಿಯನ್ನು ನೀವು ಹೊಂದಬೇಕಾದ್ರೆ ರಂಜನಾಕ್ಕೆ ಗದ್ದಲಕ್ಕೆ ಬಿದ್ದರೆ ಎಲ್ಲಿ ಹತ್ತಬೇಕು? ಎಲ್ಲ ರಂಜನಾ ಇದು ಲೋಕರಂಜನೆ. ಇಂದ್ರಿಯಗಳಿಗೆ ಕಾಣುದೆಲ್ಲ ರಂಜನಾಕ್ ಬೆನ್ನ ಹತ್ತಿ. ನೀನಲ್ಲದನ್ನೆಲ್ಲ ಕೈ ಬಿಡು. ನೀನ್ ಯಾರದೇನೋ ತಿಳುವಳಿಕೆ ಗಟ್ಟಿ ಮಾಡ್ಕೊ. ನೀನಾಗಿದ್ದಾಗ ಆರಾಮಿರ್ತಿ. ನೀನಲ್ಲದನ್ನು ಕೈ ಬಿಟ್ಟು ನೀನಾಗಿ ಯಾವಾಗಿರ್ತಿ ಅವಾಗ ನಿನಗೆ ಅನುಭವ ಬರ್ತೈತಿ.
ನಿನ್ನ ನಿಜವನ್ನ ನೀ ತಿಳ್ಕೋದಕ್ಕದ ಜ್ಞಾನ ಅಂತಾರ. ನೀನ್ ಅಲ್ಲದನ್ನು ಎಷ್ಟೇ ತಿಳುವಳಿಕೆ ಮಾಡ್ಕೊಂಡ್ರು ಅದು ಜ್ಞಾನ ಅಲ್ಲ. ಜ್ಞಾನ ಮನಜೆ ಆತ್ಮಜ್ಞಾನ, ತನ್ನನ್ನು ತಾ ತಿಳಿದ ಜ್ಞಾನ. ಏನ್ ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ವಿಷಯ ಸಂಗ್ರಹವನ್ನ ಎಷ್ಟು ಬೇಕಷ್ಟೇ ಮಾಡ್ಕೋದು. ಅತಿಯಾಗಿ ಅದನ್ನ ಮಾಡ್ಕೊತ ಕೊಡುದಲ್ಲ ನಿನ್ ಕೆಲಸ. ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಕೊಂಡು ನಿನ್ ಕೆಲಸ ಮಾಡು. ಏನ್ ನಾವು ಇನ್ನೂ ಸುಖ ಹೊಂದ, ಇನ್ನೂ ಹೆಚ್ಚಿನ ಲೋಭ, ಹೌದಿಲ್ಲ? ಅದು ಬೇಕು ಇದು ಬೇಕು ಅನ್ನಕೈತ ನಿಮ್ಗೆ, ಮತ್ತು ಇದಕ್ಕೆ ಬೀಳ್ತೀನಿ, ಮೋಹಕ್ಕೆ ಬೀಳ್ತೀನಿ. ಅತಿ ಆಶೆ ಏನ ಗತಿಗೆಡಿಸ್ತೆ ಅಂತ, ಹೌದಿಲ್ಲ? ಅದಕ್ಕೆ ಮಿತಿಯೊಳಗಿರ್ಬೇಕು. ಏನ ಆಶೆ ಏಟು ಅಟ್ಟ ಅದು. ಅತಿ ಆಶೆ ಮಾಡಕ್ ಹೋಗ್ಬೇಡ ನೀನು. ಯುದ್ಧ ಸಮಾಧಾನ ಶಾಂತಿಯನ್ನು ಕೆಡಿಸ್ತದೆ. ಕಡುಲೋಭ ಅಂದ್ರೆ ಅತಿ ಆಶೆಗೆ ಅಂತಾರೆ ಕಡುಲೋಭ ಅಂದ್ರೆ. ಅದಕ್ಕಿಂತ ದುರ್ಗುಣ ಮತ್ತೆ ಯಾವ್ದು ಇಲ್ಲ. ನೀನು ಕೆಟ್ಟ ಕೆಲಸ ಮಾಡಕ್ ಹಚ್ಚುದ ಅದ ಕಡುಲೋಭ. ನಮ್ಮನ್ನ ಎದ್ರ ಸಂಬಂಧ ಕರ್ಸ್ಕೊಂಡ್ರಿ ನೀವು ಇಲ್ಲಿ? ನಮಗ್ ಕರ್ಸಿದ ಉದ್ದೇಶ ಏನು? ಒಬ್ಬ ಹೇಳಿದ, ಈ ಪ್ರಶ್ನೆ ಕೇಳಿದ ಕೂಡಲೇ, ಯಪ್ಪ ನಾವು ನಿಮ್ಮನ್ನು ಸುಖ ಹೊಂದಬೇಕಂತ ಕರ್ಸೇವ್ರಿ ಅಂತಂದ್ರೆ, ಇಲ್ಲಿ ತನಕ ಯಾರು ಹೊಂದೇ ಇಲ್ಲನಪ್ಪ ನೀವು ಅಂದ್ರದ್ದವ್ರು. ಕೊಂಡೋಳ್ಯಾಗ ಹೇಳಿದ ಮಾತಿದ. ಇನ್ನ ಆಶ್ರಮ ತಯಾರಾಗಿದ್ದಿಲ್ಲ, ಅದನ್ನ ಪೂಜೆ ಮಾಡಕಂತೇಳಿ ಹೋಗಿದ್ವಿ ಅಲ್ಲಿ. ಅವರಲ್ಲಿ ತೋಟಕ್ಕೆ ಅಲ್ಲಿ ಎಲ್ಲಾ ಜನ ಕೂಡಿದ್ರು. ನಿಮ್ಮ ಅದ್ರ ಸಂಬಂಧ ಇಲ್ಲಿ ಇದನ್ನ ಮಾಡೇವ್ರಿ, ಆರಾಮ್ ಇರ್ಬೇಕ್ರಿ ಅಂತ ಕರ್ಸೇವ್ರಿ ಅಂತ. ಇಲ್ಲಿ ತನಕ ಯಾರು ಆರಾಮ್ ಹೊಂದೇ ಇಲ್ಲನಪ್ಪ ನೀವು ಅಂದ್ರದ್ದು. ನಮಗ್ ಗೊತ್ತಾಗಿಲ್ರಿ. ನಾನು ಗೊತ್ತಾಗಿಲ್ಲ ಅನ್ನೋದಾರ ನಿನಗೆ ಹೆಂಗ್ ಗೊತ್ತಾಯ್ತು ಅಂದ್ರದ್ದು. ಏನು ತಿಳಿಲಿಲ್ಲ ಬಿಡ್ರಿ ನಮ್ಗೆ. ತಿಳಿದಿಲ್ಲ ಅನ್ನೋದನ್ನ ತಿಳಿದಿಯಲ್ಲ ನೀವು. ತಿಳಿಯವ್ರ ನೀವು ಅನ್ನೋದು ನಿಮ್ಗೆ ಹೊಳಿ ಬಂದನು. ನಾವ್ ಯಾರದೇವ ಅನ್ನೋದು ಗೊತ್ತಿಲ್ಲ ಅನ್ನೋದಾರ ಗೊತ್ತೈತಿಲ್ವ ನಿನಗೆ? ಗೊತ್ತಾಗವಲ್ಲ ಅನ್ನೋದಾರ ಗೊತ್ತಾಗೈತಲ್ಲ ನಿನಗೆ? ಈ ಎತ್ತರ ಕಟ್ಟಿಗೆ ಮೇಲೆ ಕುಡ್ಸ್ಯಾರಂತ ನಾ ಬೇರೆ ಅಂತ ತಿಳ್ಕೊಬೇಡ್ರಿ. ನೀವು ಏನದಿರಿ, ನಾನು ಅದೀನಿ. ನಾ ಏನದೆ, ನೀವು ಅದೀರಿ. ನೀವು ಬೇರೆ ಬೇರೆ ಕಲ್ಪಿಸ್ಕೊಂಡ್ ಕುಂತೀರಿ. ನಾ ಬೇರೆ ನೀ ಬೇರೆ ಅಂತ. ಏನ್ ನೋಡಿ ಅಂತೀರಿ ನೀವು? ಈ ನಾಮರೂಪ ನೋಡಿ ಅಂತ. ಈ ನಾಮರೂಪ ತೆಗೆದು ಹಾಕಿದ ಕೂಡಲೇ ಭೇದ ಎಲ್ಲಿ ಹೋಯ್ತು ನನಗೆ? ನಾ ಬೇರೆ ನೀ ಬೇರೆ ಅನ್ನೋ ಭಾವ ಎಲ್ಲಿ ಹೋಯ್ತು? ಏಕತ್ವದ ಅನುಭವ ಆಕೈತಿ. ಅದ ಸ್ಥಿತಿಯನ್ನು ಹೊಂದಿದ ಮ್ಯಾಗ, ಒಂದಾದ ಮ್ಯಾಗ ಎಲ್ಲಿ ಹೋಗ್ತೈತಿ ಭೇದ ಅನ್ನೋದು? ಇದು ನದಿ ಅನ್ನೋದು ಸಮುದ್ರ ಸೇರಿದ ಮ್ಯಾಗ ಅದು ನದಿಯಾಗಿ ಉಳಿದಿಲ್ಲ, ಅದು ಸಮುದ್ರನ ಆಗಿಬಿಡ್ತೈತೆ. ಹಂಗೆ ಜೀವ ಭಾವ ಪರಮ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಜೀವ ಅನ್ನೋದು ಎಲ್ಲಿ ಉಳಿತೈತಿ? ಅದು ಯಾವ ಗುರ್ತನೂ ಉಳಿದಿಲ್ಲ. ಪ್ರಾಣಿ ಮಾತ್ರರಿಗೆ ಬೇಕಾದಂತಹದ್ದು ಎಲ್ಲಿವರೆಗೆ ನಾವು ಹೊಂದಕ್ಕಾಗುದಿಲ್ಲ ಅಲ್ಲಿವರೆಗೆ ದುಃಖ ಬಿಡುದಿಲ್ಲ ನಮ್ಗೆ. ಅದು ನಾವು ಬೇಕಾದದ್ದು ನಾವು ದೊರಕಿಸ್ಕೊಂಡೇವು ಹೆಂಗ ನೋಡ್ಕೋರಿ. ಆಯಾ ಇಂದ್ರಿಯಗಳ ಮುಖಾಂತರವಾಗಿ ಆಯಾ ವಿಷಯಗಳ ಸಂಪರ್ಕ ಭೋಗ ಮಾಡಿ ನಮಗ್ ಬೇಕಾದದ್ದನ್ನು ಹೊಂದಕ್ಕಾಗೈತೇನು? ಅದನ್ನ ಹೊಂದಬೇಕಂತ ಪ್ರಯತ್ನ ನಡೆಸೇವು ನಾವು. ಇಲ್ಲಿ ತನಕ ಸಾಕಷ್ಟು ಪ್ರಯತ್ನ ನಡೆದದ, ಇನ್ನೂ ಅದ ನಡೆದದ. ಇದು ಭೇದ ಭಾವ ಹೋಗ್ಬೇಕಾತಂದ್ರೆ ಏಕತ್ವದ ಅನುಭವ ಮಾಡ್ಕೊಂಡಾಗ ಹೋಗ್ತೈತಿ. ಅಜ್ಞಾನದಿಂದ ನಿನಗಿದು ಭೇದ ಆಗೈತಿ. ನಿನ್ನನ್ನು ನೀ ಮರ್ತಾಗ, ನಿನ್ನ ಅರಿವಿನ ಎಚ್ಚರಿಕೆ ಆದಾಗ ಅಲ್ಲಿ ಭೇದ ಭಾವ ಅನ್ನೋದು ಉಳಿದ್ರು. ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳ್ಬೇಕಾದ್ರೆ ಏನ್ ನೋಡಿ ಹೇಳ್ತೀರಿ ನೀವು ಅಂದ್ರೆ ಶರೀರ ನೋಡಿ ಹೇಳ್ತಿರೋದಿಲ್ಲ. ಆ ಇರುವಿನ ಕಡೆ ಲಕ್ಷ ಕೊಟ್ಟಾಗ ಭೇದ ಭಾವ ಅನ್ನೋದು ಎಲ್ಲೈತಿ? ನಾವು ಯಾರದೇ ಅನ್ನೋದು ವಿಚಾರ ಇಲ್ಲದಕ್ಕೆ ಏನೇನೋ ಹಿಡ್ಕೊಂಡು ಏನೇನೋ ಮಾಡ್ಕೊಂತ ಎತ್ಲಾಗೂ ಹೊಂಟು ಬಿಟ್ಟಿವಿ ನಾವು. ದರ್ಶನ ಶಾಸ್ತ್ರ ಬೇಕಾದಂಗೆ ಹೇಳ್ತೇವಿ, ಕೇಳ್ತೇವಿ, ಕಲಿತೇವಿ. ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋದು ನಾವು. ಹಂಗಂತ ಹೇಳಿ ನಮಗೆ ನೆಮ್ಮದಿ ಅನ್ನೋದು ಇಲ್ದಂಗೆ ಆಗೈತಿ.
ಹೆಂಗಾದ್ರೆ ನಿನಗೆ ನೆಮ್ಮದಿ ಇರ್ತೈತಿ ಅನ್ನೋದನ್ನ ವಿಚಾರ ಮಾಡಿ ನೋಡು. ಹ್ಮ್ ಅದನ್ನ ಸಂಶೋಧನೆ ಮಾಡೇ ಇಲ್ಲ ನಾವು. ಸುಖದ ಸಂಶೋಧಕರಾಗಬೇಕಾಗಿತ್ತು ನಾವೆಲ್ಲರೂ, ಪ್ರತಿಯೊಬ್ಬರು. ನಮಗೆ ಸಮಾಧಾನ ಶಾಂತಿಯನ್ನು ಯಾವ್ದು ಕೊಡ್ತೈತಿ? ಯಾವ್ದು ನಿಜವಾದ ಸಂಶೋಧನೆ? ಏನ್ ನಮ್ಮ ವೇಳೆ ಎಲ್ಲ ಆಯುಷ್ಯದ ವೇಳೆ ವ್ಯರ್ಥ ಹೋಗ್ಲಿಕ್ಕೆ ಸಾರ್ಥಕ ಆಗ್ಲಿಕ್ಕೆ ನೋಡ್ಕೊರಿ. ಹ್ಮ್ ಎಲ್ಲಿವರೆಗೆ ನಮ್ಮಲ್ಲಿ ವಿವೇಕ ಜಾಗೃತ ಆಗುದಿಲ್ಲ ಅಲ್ಲಿವರೆಗೆ ನಾವು ಮಾಡಿಕೊಳ್ಳುವಂತ ಕೆಲಸ ಇನ್ನೂ ಶುರು ಆಗೇ ಇಲ್ಲ ಅಂತ. ಏನ್ ವಿಚಾರದ ಬೆಳಕು ಬಿದ್ದಾಗ ಇದ್ರ ಹಕೀಕತೆ ಎಲ್ಲ ಗೊತ್ತಾಗುತ್ತೆ. ವಿಚಾರದ ಬೆಳಕಿಲ್ಲ ಕತ್ತಲ್ದಾಗ ಕೇಳಿಸ್ಕೊಂತ ಹೋಗೋದಕ್ಕೈತಿ. ಹೌದು, ವಿವೇಕ ಎಲ್ಲಿ ತನಕ ನಮಗೆ ಉದಯ ಆಗಿದೆ ಅಲ್ಲಿವರೆಗೆ ನಮ್ಮ ಮಾನವ ಮಾಡ್ಕೊಳ್ಳೋ ಕೆಲಸ ಇನ್ನೂ ಶುರು ಆಗೇ ಇಲ್ಲ ಅಂತ. ಮುಂದೆ ಮನುಷ್ಯನ ಜನ್ಮ ಬರ್ತತೆ ಅನ್ನೋದು ಏನು ಬರೆಸೋದು ಹೇಳಿ? ಜನ್ಮ ಹೋಗೋ ತನಕ ಇದೇ ವಿಚಾರ ಅವ್ಯಾಹತವಾಗಿ ನಡೆದ್ರೆ ಏನಾರ ಹತ್ತಿರ ಹತ್ತಿದ್ರಿ ಇಲ್ಲ ನಾವು. ಇದು ಹುರ್ಕಾಡ್ಲಿ ಬೆಲ್ಲದ ಮಾತಲ್ರಿ ಇದು. ಏನ್ ನಮ್ಮಪ್ಪ ಹೊರಗೆ ಏನಾರು ಮಾಡಕ್ ಕುಂತನು, ಯಾವ್ದಾರ ಗದ್ಗಿ ನಡ್ಕೊಂಡನು ನಮ್ಮಪ್ಪ ಬಿಳಿ ಗುಂಡಾರ್ಕ ನಡ್ಕೊಂತ ಅದನ್ನ ಮಾಡ್ಕೊಂತ ಕುಂತಾನ. ಒಂದ ದಿವ್ಸ ದಿವ್ಸ ಕೇಳಿದ್ರೆ ಅದು ಮುಗಿಯೋ ಕಥೆಯಲ್ಲಿ ಆಗುದಲ್ಲ. ಈ ಜನ್ಮಾಂತರ ಇದಕ್ಕೆ ಪ್ರಯತ್ನ ಮಾಡಿ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂತ. ಆ ಪೂರ್ಣ ಸ್ಥಿತಿ ನಿನಗೆ ಆಗ್ಬೇಕಾದ ಎಚ್ಚರ ಆಗ್ಬೇಕಾದ ನಿನ್ನ ನಿಜದ ಎಚ್ಚರ ನಿನಗೆ ಆಗ್ಬೇಕಾದ ಅಹಂಕಾರ ನಾಶ ಆಗೋದಕ್ಕನ ಆಗುತ್ತನ ಇದನ್ನ ಕೇಳ್ಬೇಕಾಗೈತಿ. ಏನ್ ನಾನಲ್ಲದನ್ನ ನಾನು ಅಂತ ತಿಳ್ಕೊಂಡು ಕುಂತೇನೆ, ಅಲ್ಲದನ್ನ ಅಹಂಕಾರ ನಾಶ ಆಗ್ಬೇಕು. ಬಯಕೆಗಳನ್ನ ತೃಪ್ತಿಪಡಿಸ್ಕೊಳಕ್ ಆಗುದಿಲ್ಲ, ಅವು ಕೈಯಾಗ ಸಿಗುದಿಲ್ಲ ಅವು. ಹೌದಿಲ್ಲ? ಕಾಮ ಕೈಯಾಗ ಸಿಕ್ಬಿಟ್ಟಿದ್ರೆ ಮೋತಿ ಚೂರ್ ಮಾಡಿ ತಿಂದು ಬಿಡ್ತಿದ್ವಿ. ಅದು ಸಿಗಬೇಕಲ್ಲ ಅದು. ಕಾಮನ ಕೈಯಾಗ ನಾವು ಸಿಕ್ಕೇವಿ, ನಮ್ಮ ಕೈಯಾಗ ಅದು ಸಿಗುವಲ್ದು. ಅದ್ರ ಬೆನ್ನ ಹತ್ತಿ ತಿರ್ಗಾಕತ್ತೇವಿಲ್ಲ ನಾವು. ಏಕಾಕಚ್ಚಿದ್ದ ಅದ ಕಾಮ ಬಯಕೆಗಳು. ವಿವೇಕ ಇದ್ದಾಗ ಇದ್ರ ದರ್ಶನ ಆಕೈತಿ. ಯಾವಾಗ ಅದ್ರ ಬಗ್ಗೆ ಉದಾಸೀನ ಭಾವ ಸ್ವಾಭಾವಿಕವಾಗಿ ಕಾಣಾಗುತ್ತದೆ. ವಿಷಯದಲ್ಲಿ ವೈರಾಗಿ ಬಂದಾಗ ನೀತಿ ಬರ್ತದೆ. ಇನ್ನೊಬ್ಬರಿಗೆ ಕೆಡಕ ಮಾಡಬಾರದಪ್ಪ ಅನ್ನೋದ ನೀತಿ. ಇನ್ನೊಬ್ಬರಿಗೆ ಹಿತ ಮಾಡಬೇಕು, ಇನ್ನೊಬ್ಬರಿಗೆ ಕೆಡಕ ಮಾಡಬಾರ್ದು. ಎರಡೂ ಬೇಕು. ನಮಗ್ ಬೇಕಾದದ್ದು ವಿಷಯ ವಸ್ತುಗಳಲ್ಲಿ ಇಲ್ಲ. ವಿಷಯ ವಸ್ತುಗಳು ಸಿಗ್ತೈತೆ ಅಂತ ಗಟ್ಟಿ ಹಿಡ್ಕೊಂಡು ಕುಂತೇವಿ. ಕಾಯ್ದೆ ಕಲಿತಾಕ್ಷಣ ಕಾಯ್ದೆ ಪ್ರಕಾರ ನಡ್ಕೊಳಕ್ ಆಗುದಿಲ್ಲ ಯಾರಿಗೆ. ಇದು ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋ ಕೆಲಸ ಅಲ್ಲ. ನಿರಂತರ ಅಭ್ಯಾಸ ಮಾಡ್ಕೊಂತ ಹೋದಾಗ ಇದು ಬರ್ತೈತಿ. ನೀತಿ ಪಾಲನೆಯಿಂದ ಅಂತಃಕರಣ ಸ್ವಚ್ಛಕತೆ. ಹೌದು, ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ ಇದ ಪೂಜೆ. ಇನ್ನೊಬ್ಬರಿಗೆ ಸಂತೋಷ ಮಾಡು. ಇನ್ನೊಬ್ಬರಿಗೆ ಹಿತ ಮಾಡಕ್ ಎಲ್ಲಿ ತನಕ ನಿನಗೆ ಬರ್ತಾರ ಅಲ್ಲಿ ತನಕ ನಿನ್ನ ಅಂತಃಕರಣ ಸ್ವಚ್ಛ ಆಗುತ್ತೆ. ನೋಡ್ರಿ, ಇನ್ನೊಬ್ಬರಿಗೆ ಹಿತ ಮಾಡಿದ ಕೂಲೆ ಅವ ಸಂತೋಷ ಆಗುದು, ನಿನಗೂ ಸಂತೋಷ, ಅಲ್ಲಿ ಹಿತ ಅನಿಸ್ತದೆ. ಅಂತಃಕರಣ ಸ್ವಚ್ಛ ಆಗೈತೆ, ಅವಾಗ ನಿನಗೆ ಆನಂದದ ಅನುಭೂತಿ ಆಗಕತ್ತಿ ಬಿಡ್ತದೆ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ ಅನ್ನೋದು ಇಷ್ಟು ತಿಳಿದ್ರೆ ಸಾಕು ನೋಡ್ರಿ. ಅದ ಹಿತ ಮಾಡೋದ ನೀತಿ. ಇನ್ನೊಬ್ಬರಿಗೆ ಅಹಿತ ಮಾಡೋದನ ಅನೀತಿ. ಇನ್ನೊಬ್ಬರಿಗೆ ನಾವು ಹಿತ ಮಾಡ್ಬೇಕಾದ್ರೆ ಇದು ಸಾಮಾನ್ಯ ವೈರಾಗ್ಯ ಬೇಕಾಕೈತಿ. ತ್ಯಾಗ ಜೀವನ ಬೇಕಿದೆ. ಎಲ್ಲ ನನಗ ಬೇಕಂತಂದ್ರೆ ಇನ್ನೊಬ್ರಿಗೆ ಹಿತ ಮಾಡಕ್ಕಾಗೋದು.
ಮುಮುಕ್ಷು ಮತ್ತು ಮುಕ್ತರನ್ನು ಹೊರತುಪಡಿಸಿ ಎಲ್ಲರೂ ವಿಷಯ ಮತ್ತು ಪಾಮರ ಜನರ ವರ್ಗದಾಗ ಬರ್ತೀವಿ ನಾವು. ಬೇಕಾದಷ್ಟು ನೀ ಶಾಸ್ತ್ರ ಪಂಡಿತ್ಯವನ್ನು ಪಡೆದೇನಂದ್ರು ಸುಧಾ ವಿಷಯಾದಿಗಳಲ್ಲಿ ಬುದ್ಧಿ ಹೋಗೈತೆ ನೋಡು. ಹೇಳ್ತಾನ ಬೇಕಾದಂಗ ಪಾಂಡಿತ್ಯ ಯಾಕ್ರಿ ಪ್ರದರ್ಶನ ಮಾಡ್ತಾನ, ಜನರ ಕಡೆಯಿಂದ ಹೌದು ಅನ್ಸ್ಕೋತಾನ, ಹೊಗಳಿಸ್ಕೋತಾನ. ಆದ್ರೂ ಆ ವ್ಯಾಮೋಹ ಹೋಗ್ಯೋದು. ಏನಿದಂತೆ ಕಡಿಮೆ ಆಗಿತ್ತು ಏನ್ ಹಂಗಾಯ್ತು ನೋಡ್ತು ವಿಷಯಗಳ ವ್ಯಾಮೋಹ. ಮುಂಜಾನೆ ಎದ್ದಿಂದ ನಿದ್ದೆ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಧ್ಯಾನ ನಡೆದೊಳಗೆ. ವಿಷಯಗಾದಿಗಳು ಸುಖ ಕೊಡ್ತಾವೋ ಇಲ್ಲೋ ಅನ್ನೋದನ್ನ ಯಾರ ಚಂದಾಗಿ ವಿಚಾರ ಮಾಡಿರೇನು? ವಿಷಯೇಂದ್ರ ಸಂಪರ್ಕ ಭೋಗದಿಂದ ತೋರುವಂತ ಸುಖ ಅದ ಎಲ್ಲಿದದು ಅನ್ನೋದನ್ನ ನೀವು ಖಚಿತ ಪಡ್ಕೋಬೇಕಿಲ್ಲ, ಖಾತ್ರಿ ಮಾಡ್ಕೋಬೇಕಿಲ್ಲ. ಆರಾಮ ಮನಸ್ಸಿಗೆ ಒಳಗ ಹತ್ತೈತಿ, ಹೊರಗೆ ಸಿಗುದಿಲ್ಲ. ಅದು ಅಂತರಂಗದಲ್ಲಿ ಅನುಭವಿಸಬಹುದು, ಬಹಿರಂಗದಲ್ಲಿ ಉದಾಸೀನ ಆಗ್ಬೇಕು. ವಿಷಯಾದಿಗಳ ನೆನಪು ಬಂತಂದ್ರೆ ಇದ್ದ ಸಮಾಧಾನ ಹೋಗ್ತೈತಿವೋ ಏನು ಇಲ್ಲ ಸಮಾಧಾನ ಬರ್ತೈತಿವೋ? ವಿಷಯಾದಿಗಳ ನೆನಪಿನಿಂದ ಬುದ್ಧಿ ಚಂಚಲಕೈತಿಲ್ಲ. ಧ್ಯಾಯತೋ ವಿಷಯಾನ್, ಯಾವುದರ ನೆನಪಿನಿಂದ ನಮಗೆ ಸಮಾಧಾನ ಶಾಂತಿ ಕೆಡ್ತೈತಿ? ವಿಷಯಗಳ ನೆನಪು. ಅದನ್ನ ಹೊಂದಬೇಕನ್ನೋ ಇಚ್ಛಾ ಆಕೈತಿ. ಅದನ್ನ ಹೊಂದಬೇಕಾದ್ರೆ ಏನೇನು ಮಾಡ್ತೀವಿ ನೀನು? ಸರಕಿನ ಶಕ್ತಿ ಬೇಸಿ, ಇಲ್ಲಾಂದ್ರೆ ನಿಷಿದ್ಧ ವ್ಯವಹಾರ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ವಂಚನೆ ಮಾಡ್ತೀವಿ. ಏನ್ ಅವಾಗ ಕಾಮ ಕ್ರೋಧಾದಿಗಳು ಶುರು. ಅದು ಕಡ್ಡಿಯನ್ನು ಉಂಟು ಮಾಡಿದ್ರೆ ಕ್ರೋಧ ಶುರುವಾಗ್ತದೆ. ಕಾಮ ಕ್ರೋಧ, ಕಾಮ ಕಡ್ಡಿ ಆದ್ಮೇಲೆ ಕ್ರೋಧ. ಏನ್ ಮನದೊಳಗೆ ವಿವಿಧ ಪ್ರಶ್ನೆಗಳು ಇರುವವರೆಗೆ ಸೌಖ್ಯವು ಲಭಿಸಲಾರದು. ಒಳಗೆಲ್ಲ ಬಯಕೆಗಳದಾವು. ಎಲ್ಲಾ ಬಯಕೆಗಳನ್ನ ನಾಶ ಮಾಡ್ಕೊಂಡ ನಿನಗದ ನೆಮ್ಮದಿ ಇರ್ತೈತಿ ನೋಡಿ. ಆನಂದ ಮಾತ್ರ ನಮ್ಮ ಸ್ವರೂಪದ್ದನ್ನು ಖಾತ್ರಿ ಆಗ್ಬೇಕಲ್ಲ. ವಿಷಯದಲ್ಲೇನ ಐತೆ ಅಂತ ತಪ್ಪು ತಿಳುವಳಿಕೆ ಆಗೈತಿ. ವಿಷಯಗಳಲ್ಲೇ ಜರ ಆನಂದ ಆಗಿದ್ರೆ ಆ ವಿಷಯಗಳ ಬಿಟ್ಟು ಆನಂದ ತೋರ್ಬಾರ್ದು. ನಿದ್ದೆ ಹತ್ತಿದಾಗ ನಾವು ಯಾವ ವಿಷಯಗಳ ಸಂಬಂಧ ಇಲ್ಲವೇ ಆನಂದದ ಅನುಭವ ಮಾಡ್ತೀವಿ. ಅಲ್ಲಿ ಆನಂದ ಅನುಭವ ಬರಬಾರ್ದಾಗಿತ್ತು. ವಿಷಯಗಳಿಂದ ಜರ ಆರಾಮಾಗಿದ್ರೆ ಯಾವ ವಿಷಯ ಭೋಗ ಸಂಬಂಧ ಇಲ್ಲವೇ ನಮ್ಗೆ ಆನಂದ ಅನುಭವ ಮಾಡ್ತೇವೆ ನಿದ್ದೆ ಒಳಗೆ. ಆರಾಮಿರಕ್ ಬೇಕಾಗಿಲ್ಲ. ನಮ್ಗ ಭ್ರಾಂತಿ ಆಗೈತೆ. ಅಜ್ಞಾನಿಗೆ ಇವಿದ್ರೆ ಆರಾಮಿರ್ತೇವಪ್ಪ. ವಿಷಯದ ಸಂಪರ್ಕ 5 ಇಂದ್ರಿಯ ಸಂಪರ್ಕ ನಮಗೆ ಅನುಕೂಲ ಇದ್ರೆ ನಾವು ಆರಾಮಿರ್ತೇವೆ ಅಂತ. ಅವು ಪ್ರತಿಕೂಲ ಆಗ್ಯಾವ ಅಂದ್ರೆ ಎಲ್ಲಿದ್ ಬಿಡ್ರಿ ಸಮಾಧಾನ ಇಲ್ಲ ಅಂತ. ಎಲ್ಲಾ ತರದ ಅನುಕೂಲ ಐತೆ ಅಂದ್ರೆ ಸುಧಾ ನೆಮ್ಮದಿ ಕೊಡುದಿಲ್ಲ. ಏನ್ ನೀನ ಅವುಗಳಲ್ಲಿ ಕಲ್ಪಿಸ್ಕೊಂಡ್ ಗೊತ್ತಿ ಅವು ಸುಖ ಕೊಡ್ತಾವಂತ. ಏನ್ ಆರಾಮ್ ಸುಮ್ಮನೆ ಇರ್ತೈತಿವ? ಏನ್ ದಡ ಬಡ ಹಾರಿರ್ತೈತಿ? ಗೆಜ್ಜಿ ಕಟ್ಕೊಂಡು ಕುಣಿತೈತಿವ? ಸ್ವರೂಪದ ಕಡೆಗೆ ಆದರತೆ ಇರ್ಬೇಕು ನಾವು. ಸ್ವರೂಪ ಆದರೇನು ಸಹವರ್ತತೆ ಐತಿ ಸಾದರ ಅಂತ. ಸ್ವರೂಪದಲ್ಲಿ ಆದರವುಳ್ಳವರು ಏನ್ ಅವರಿಗೆ ಸಾದರು ಅಂತ. ಸದಾಚಾರಿಗಳು. ಜನಿ ಅಂದ್ರೆ ಹುಟ್ಟು. ಜನಿವಾರ ಐತಿ ಜನಿವಾರ. ಈ ಜನನವನ್ನ ದೂರ ಮಾಡುವಂತಹದ್ದು ಯಾವ್ದೈತಿ ಅದಕ್ಕೆ ಜನಿವಾರ ಅಂತ. ಹುಟ್ಟಲಂಗ ಮಾಡುದು, ಮರಳಿ ಮತ್ತ ನೀನು ಈ ಜನ್ಮಕ್ಕೆ ಬರದಂಗ ಮಾಡ್ಕೊ, ಅದಕ್ಕೆ ಜನಿವಾರ ಅಂತ. ಏನ್ ಆ ಸೂತ್ರ ನಿನಗೆ ಹತ್ಯ ಅಂದ್ರೆ ಇತ್ತಾಗ ಬರುದನ ಇಲ್ಲ. ನೀನು ಜಗತ್ತಿನ ಕಡೆ ಒಳ್ಳೆ ನೋಡುದು. ಈ 3 ಅವಸ್ಥೆಗಳ ಪೈಕಿ ಯಾವ ಅವಸ್ಥೆ ನಿನಗೆ ಖಾಯಂ ಇರ್ತೈತಿ ಹೇಳಿ? ಮತ್ತೆ ನಿಮಗೆ ಬೇಕಾದದ್ದು ಕೊಡುವ ಅವಸ್ಥೆ ಯಾವ್ದದ ಹೇಳಿ? ಹೆಚ್ಚು ಸಂಕಟ ಕೊಡೋ ಅವಸ್ಥೆ ಯಾವ್ದಿದ್ರಾಗ? ಎಚ್ಚರಿಕೆನ ಹೋದಿಲ್ಲ. ಕನಸು ನಿದ್ರೆ ಏನು ಅಷ್ಟು ಅಂದ್ರೆ ನಮಗ್ ಸಂಕಟ ಕೊಡುದಿಲ್ಲ. ಈ 3 ಅವಸ್ಥೆಗಳ ಪೈಕಿ ಹೆಚ್ಚು ಸಂಕಟ ಕೊಡೋ ಅವಸ್ಥೆ ಅಂದ್ರೆ ಈ ಎಚ್ಚರಿಕೆ.
ಹ್ಮ್ ಅದರಿಂದ ವಿಮುಖ ಆದಾಗ ನೋಡ್ರಿ ಸಮಾಧಾನ ಶಾಂತಿ ಬೇಕಾಗ್ತದ. ಬೆಳಗಿಂದ ಏನಾರು ಹಿಡ್ಕೊಂಡು ಕೂತಿದ್ದಾರೆ ಅದ್ರ ಆರ್ಭಾರ ಸಮಾಧಾನದಿಂದ ಇರಕ್ಕಾಗೋದಿಲ್ಲ, ಈ ನೆಮ್ಮದಿ ಕೆಡಿಸ್ಬಿಡ್ತದೆ. ಮನುಷ್ಯ ಈ ಸಂಸಾರದಿಂದ ವೀತರಾಗನಾಗುವುದರಿಂದ ನಿರ್ವಿಶೇಷವಾದ ಆನಂದವನ್ನು ಅನುಭವಿಸ್ತಾನೆ. ವೀತರಾಗ ಅಂದ್ರೆ ರಾಗ ಇಲ್ಲ ನಾವು, ಎದರಾಗೂ ಪ್ರೀತಿ ಇರಬಾರ್ದು, ಎದರಾಗೂ ಆಸಕ್ತಿ ಇಲ್ಲ ನಾವು. ಅದಕ್ಕೆ ವೀತರಾಗಾಯ ನಮಃ ಅಂದ್ರ ಜೈನರ ಇದ್ರೊಳಗೆ ಬರುತ್ತೆ, ವೀತರಾಗಾಯ ನಮಃ. ಆ ರಾಗ ಇಲ್ಲದ ಅವಾಗ ನಮಸ್ಕಾರ. ವಿಷಯದಲ್ಲಿ ಪ್ರೀತಿಗಿನ ರಾಗ ಅಂತ ಅದ ನಿನಗೆ ಭವಕ ಬೀಜ. ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ ಅಂತ ಏನ್ ಅದ ಹಾಕುವುದು ನಮ್ಮನ್ನ. ರಾಗ ಏನೈತೆ ಎಲ್ಲ ಹುಟ್ಟಾಕ ಹಸ್ತತಿ. ಅದಕ್ಕೆ ಅದನ್ನು ಕಳ್ಕೋ. ಈಗ ಮನುಷ್ಯನ ಜನ್ಮಕ್ಕಿದ್ದಾಗ ವಿಷಯಗಳ ಮ್ಯಾಗಿನ ಪ್ರೀತಿ ಅದನ್ನು ಸರಿಯಾಗಿ ವಿಚಾರ ಮಾಡಿ ಅದರ ಮ್ಯಾಗಿನ ವ್ಯಾಮೋಹವನ್ನು ಕಳ್ಕೋ. ಅವಾಗ ಕಳ್ಕೊಂಡಾಗ ನೀನು ಅಂತಃಕರಣ ಸ್ವಚ್ಛಕತಿ. ಅವಾಗ ನೀ ಯಾರಿದೆ, ನೀನು ಆನಂದ ಸ್ವರೂಪ ಇದ್ದಿ ಅನ್ನೋದು ಹೊಳಿತೈತಿ ನಿನಗೆ. ಅನ್ಯದರಿಂದ ಸುಖ ಸಿಗತೈತಿ ಅನ್ನೋ ತಪ್ಪು ತಿಳುವಳಿಕೆ ಎಲ್ಲಿ ತನಕ ಇರ್ತೈತಿ, ಅಲ್ಲಿ ತನಕ ನಾನಾ ಸುಖ ಸ್ವರೂಪ ಇದ್ದೇನೆ ಅನ್ನೋದು ನಿನಗೆ ಹೊಳಿದಿಲ್ಲ. ಏನ್ ನೀನ ಅದ ಅದಿ. ಅನ್ಯ ವಸ್ತುಗಳೆಲ್ಲ ನಿನ್ನನ್ನು ಬಿಟ್ಟಾಗಲಿ ಹೋಕ್ಕವ. ನಿನ್ನ ಬಿಟ್ಟು ನಿನಗಿರಾಕೈತೇನೋ? ಏನ್ ಯಾವ್ದು ನೀವೇ ಸುಖ ಅಂತ ತಿಳ್ಕೊಂಡು ಅವು ಕೈ ಕೊಟ್ಟು ಹೋಗ್ತಾವ, ಎಲ್ಲ ಅವು ಮೋಸದವು. ನಿಜವಾದ ಸುಖ ಏನೈತಿ ನೀನ ಅದ ಅದಿ, ನಿನ್ನ ಬಿಟ್ಟು ನಿನಗಿರಾಕಾಗೋದಿಲ್ಲ. ಏನ್ ಇದನ್ನು ಗಟ್ಟಿ ತಿಳುವಳಿಕೆ ಮಾಡ್ಕೋ. ಅಂದಾಗ ಇವೆಲ್ಲ ತೋರ್ ಎಡಗ್ತಾವ ಅನ್ನೋದು ನಿನಗೆ ಹೊಳಿತೈತಿ. ಅದ್ರ ಬಗ್ಗೆ ಆಸಕ್ತಿ ಉಳಿದಿಲ್ಲ ನೀನು. ನಿನ್ನಲ್ಲೇ ನಿನಗೆ ಪ್ರೀತಿ ಉಳಿಬೇಕಾತಂದ್ರೆ ನಿನಗೆ ಇದ್ರ ಬಗ್ಗೆ ಚಂದಾಗಿ ವಿಚಾರ ಮಾಡ್ಕೊ. ಯಾವ್ದು ಹಿತ, ಯಾವ್ದು ಹಿತ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ. ಸುಖರೂಪವಾದದ್ದು ಯಾವ್ದೈತಿ ಯಾವಾಗಲೂ ಇದ್ದದ್ದು ಅದು. ತೋರೆಡಗೋ ಯಾವ ಸುಖರೂಪ ಅಲ್ಲ. ನಾವು ಈ ತೋರೆಡಗುವಂಥವನ್ನ ಸುಖರೂಪ ಅಂತ ತಿಳ್ಕೊಂಡು ನಾವು ಬೆನ್ನು ಹತ್ತೀವಿ. ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ಬೆನ್ನು ಹತ್ತಬೇಡ, ಅದ್ರ ಬೆನ್ನು ತೋರುದು ಅದು ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುದಿಲ್ಲ. ಏನ್ ಸುಖ ಕೊಡ್ತೈತಿ ಅಂತ ಬೆನ್ನು ಹತ್ತಿ ಈ ಹರೇ ಸುಖ ಕೊಡ್ತೇನೆ ನಿನ್ಗೆ. ಹರೇ ಎಟ್ಟು ಮುಟ ಇರ್ತೈತಿ. ಮಳೆಗಾಲದ ನಮ್ಮ ಮೋಡ, ಆ ತಾರುಣ್ಯದ ಶೋಭೆ, ಹೌದಿಲ್ಲ? ಅಸ್ಥಿರವಾದದ್ದು ಯೌವನ. ನೀನು ಸೌಕಾರಿಕೆ, ಅದು ಅಸ್ಥಿರವಾದದ್ದು. ಅದು ಇದು ಮಾನ ಮರ್ಯಾದೆ, ಅದನ್ನು ಬೆನ್ನು ಹತ್ತಕ್ಕೆ ಹೋಗ್ಬಿಡ, ಅದು ಅಸ್ಥಿರವಾದದ್ದು. ನನಗೆ ಭಾಳ ಇದನ್ನ ಮಾಡ್ತಾರೆ. ಇವತ್ತು ನಿನ್ಗೆ ಇದನ್ನ ಮಾಡೋರು ನಾಳೆ ನಿನ್ನ ಯಾಕ್ರಿ ಮಾನ ಕಳೀತಾರ, ಮಾನ ಕೊಡ್ತಾರೆ, ನಿನ್ ಕಳಿಯವ್ರದ. ಅದ್ರ ವಿಷಯಾಲಂಬಿ ಜಗತ್ತಿದು. ಹೆಂಗ್ ಹೊಳತೈತಿ ಹೇಳಕ್ ಬರ್ತದೆ. ಏನ್ ಅದಕ್ಕೆ ಇದನ್ನ ನಂಬಕ್ ಹೋಗ್ಬೇಡ. ನಿಜವಾದ ಇರುವಿನ ಕಡೆ ಲಕ್ಷ್ಯ ಕೊಡು, ಜ್ಞಾನ ಮಾಡ್ಕೊ. ಅಂದ್ರೆ ನಿನಗೆ ಯಾವುದೇ ಥರದ ಬಾಧೆ ಆಗೋದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇದೇ ಮನುಷ್ಯನ ಜನ್ಮದ ಕೆಲಸ. ಬಿಡು.